ಸೂರಿ, ನೀನು ಬದುಕಿದ್ಯಾ ಅಂತ ನನಗೆ ಗೊತ್ತು. ಆದರೆ ಎಲ್ಲಿದೆಯಾ, ಹೇಗಿದೆಯಾ ಒಂದು ಗೊತ್ತಾಗ್ತಾ ಇಲ್ಲ. ಆದರೆ ನೀವು ಬರ್ತೀರಾ ಅನ್ನೋ ನಂಬಿಕೆ ನನಗೆ. ಪ್ಲೀಸ್ ಸೂರಿ, ನಾನು, ನೀವು, ನಮ್ಮ ಮಕ್ಕಳು, ಎಷ್ಟು ಸುಂದರವಾಗಿತ್ತು ನಮ್ಮ ಪ್ರಪಂಚ. ಆ ಪ್ರಪಂಚಕ್ಕೆ ಬೆಂಕಿ ಬಿದ್ಬಿಡ್ತು. ಆಮೇಲೆ ನಿನ್ನ ಮನೆಯಲ್ಲಿ ಕೆಲಸದವಳಾಗಿ ಸೇರ್ಕೊಳ್ಳೆ. ನೀನಮ್ಮ, ನನ್ನ ಸುಹಾಸಿನಿ ಅನ್ಕೊಂಡೆ. ನಿಜಕ್ಕೂ ನೀನು ನೋಡಿದ್ರೆ ಸಂಕಟ ಆಗುತ್ತೆ ಕಣೆ. ಈ ಮನೆಯೆಲ್ಲ ನಿಂದೆ, ಆದರೆ ಈ ಮನೆಯಲ್ಲಿ ಯಾವುದು ನಿಂದಲ್ಲ ಅನ್ನೋ ಥರ ಬದುಕ್ತಾ ಇದೆಯಾ. ನಿನ್ನ ಮಕ್ಕಳ ಪ್ರೀತಿ ನಿನಗೆ ಸಿಕ್ಕಲಿಲ್ಲ. ಆ ಸುಹಾಸಿನಿ ನಿನ್ನಿಂದ ಎಲ್ಲ ಕಿತ್ಕೊಂಡ್ಬಿಟ್ಲು. ಇನ್ನು ಎಷ್ಟು ದಿನ ಅಂತ ಈ ವನವಾಸ ವೈದೇಹಿ? ಅಮ್ಮ, ನಮಗೆ ಒಂದು ಪರಿಪಕ್ವವಾದ ಹಣ್ಣು ಸಿಗಬೇಕು ಅಂದರೆ ಮೊದಲು ಹೂವು ಆಗಬೇಕು, ಆಮೇಲೆ ಕಾಯಿ, ಅದಾದಮೇಲೆ ಹಣ್ಣಾಗಬೇಕು. ನಮ್ಮ ಸಮಯಕ್ಕೆ ನಾವು ಕಾಯಬೇಕಮ್ಮ. ಒಂದಲ್ಲ ಒಂದಿನ ನನ್ನ ಮಕ್ಕಳಿಗೆ ನಾನೇ ಅವ್ರ ತಾಯಿ ಅನ್ನೋ ಸತ್ಯ ಗೊತ್ತಾಗುತ್ತೆ. ಅಲ್ಲಿ ತನಕ ನೀನು ಕಾಯ್ತೀಯ ಅಲ್ವಾ? ಕಾಯ್ತೀನಿ ಅಮ್ಮ. ಕಾಯಬೇಕು ನಿಜ, ಆದರೆ ನಿನ್ನ ಜೀವನ ಪೂರ್ತಿ ಕಾಯ್ತಾ ಇದ್ರೆ ಏನೇ ಅರ್ಥ? ನೋಡು, ನೀನು ವೇದಾಂತ ಹತ್ರ ಹೋಗಿ ನಾನೇ ನಿನ್ನ ಹೆತ್ತ ತಾಯಿ ಅಂತ ಅವನ ಹತ್ರ ಸತ್ಯ ಹೇಳೆ. ಇಲ್ಲಮ್ಮ, ಇಷ್ಟೇ ವರ್ಷ ಕಾದಿದ್ದೀನಂತೆ. ಇನ್ನು ಸ್ವಲ್ಪ ದಿನ ಕಾಯ್ತೀನಿ. ಇನ್ನು ಸ್ವಲ್ಪ ದಿನದಲ್ಲೇ ಸರಿ ಹೋಗುತ್ತೆ ಅಂತ ಹೇಗೆ ಅಂದ್ಕೊಳ್ತೀಯ ವೈದೇಹಿ? ಅದೇನೋ ನನಗೆ ಗೊತ್ತಾಗ್ತಿಲ್ಲಮ್ಮ. ಆದರೆ ನನ್ನ ಒಳಮನ್ಸು ಹೇಳ್ತಿದೆ, ಸೂರಿ ಅವರು ಬರ್ತಾರೆ. ಅವತ್ತು ಗುರುಗಳು ಬೇರೆ ಹೇಳಿದ್ರು, ನೀನು ಇನ್ನೂ ಸುಮಂಗಲಿ ಅಂತ. ನೆನಪಿದೆಯಾ? ನಿಜ ವೈದೇಹಿ, ಗುರುಗಳು ಹೇಳಿದಾಗ ನನಗೂ ಅನ್ನಿಸ್ತು ಸೂರ್ಯನಾರಾಯಣ ಬದುಕಿದ್ದಾನೆ ಅಂತ. ಆದರೆ ಅವನು ಬದುಕಿದ್ರೆ ಎಷ್ಟು ವರ್ಷ ಆದರೂ ತನ್ನ ಮಕ್ಕಳು ನೋಡೋದಕ್ಕೆ ಯಾಕೆ ಬರಲಿಲ್ಲ? ಪರಿಸ್ಥಿತಿ ಅಮ್ಮ. ಅಂದರೆ ಅಮ್ಮ, ಇಷ್ಟು ವರ್ಷ ನಾನು ಎಲ್ಲರಿಂದ ದೂರ ಇದ್ದೆ. ಅದಕ್ಕೊಂದು ಕಾರಣ ಇದೆ ಅಲ್ವಾ? ಹಾಗೆ ಸೂರಿಗೂ ಬಲವಾದ ಕಾರಣ ಇರಬಹುದು ಅಲ್ವಾ? ನನಗೆ ನಂಬಿಕೆ ಇದೆ ಮಾ, ನನ್ನ ಸೂರಿ ಬರ್ತಾರೆ, ಬಂದೇ ಬರ್ತಾರೆ. ಅಗ್ನಿ ಹುರಿಯೋ ಬೆಂಕಿ ಆದರೆ ನಾನು ಕಾಡ್ಗಿಚ್ಚು. ಭಯದ ಬಗ್ಗೆ ಎಲ್ಲರಿಗೂ ಪಾಠ ಮಾಡ್ತಿದ್ದೆ ಅಲ್ವಾ? ಇನ್ನು ಮುಂದೆ ನಿನ್ನ ಭಯ ಏನು ಅಂತ ನಾನು ತೋರಿಸ್ತೇನೆ. ಇನ್ನೊಂದು ವಾರ ನೀನು ಬದುಕಿರಬೇಕು. ಭಯ ಅಂದರೆ ಏನು ಅಂತ ನಾನು ನಿನಗೆ ತಿಳಿಸಿ ಹೇಳಬೇಕು. ಬದುಕಿರೋ ಅಷ್ಟು ದಿನ ಸತ್ತು ಬದುಕಬೇಕು. ನಾನು ಅದನ್ನು ಕಂಟು ಮಾಡೋದು. ಬಾಸ್, ಗಾಡಿ ರೆಡಿ ಇದೆ ಬಾಸ್. ಬಾಸ್, ಗಾಡಿ ರೆಡಿ ಇದೆ ಬಾಸ್.
ಬಸ್ ಇನ್ನೂ ಭಯದಲ್ಲಿದ್ದೀರಾ? ನನಗೆ ಭಯನ ಇಲ್ವಲ್ಲ? ಬಸ್ ನಾವಿದ್ದೀವಿ, ಬನ್ನಿ ಹೋಗೋಣ. ಅಲ್ಲ ಬೇಡ, ಗಾಡಿ ರೆಡಿ ಆಗಿದೆಯಲ್ಲ, ಹಾಂ ಬಸ್ ಹೋಗೋಣ. ನಾನು ಫೋನ್ ತಗೊಂಬ. ಯಾರಾದ್ರೂ ಹೆಲ್ಪ್ ಮಾಡ್ರು, ಬರ್ರೋ. ಯಾರೋ ಬಂದ್ರು, ಹೆಲ್ಪ್ ಮಾಡ್ರು, ಯಾರೋ ಬಂದ್ರು. ಯಾರು ಇದ್ದಾರೋ ಡೋರ್ ಓಪನ್ ಮಾಡ್ರು. ಹೆಲ್ಪ್ ಮಾಡ್ರು, ಯಾರಾದ್ರೂ ಬರ್ರೋ. ದಯವಿಟ್ಟು ಹಾಗೆ ಹೇಳಬೇಡಿ ಸರ್. ಬೇಕಿದ್ರೆ ಮುಂದಿನ ತಿಂಗಳು ಸಂಬಳದಲ್ಲಿ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ. ಆದರೆ ಈಗ ಸದ್ಯಕ್ಕೆ ನನಗೆ 15,000 ಅಡ್ವಾನ್ಸ್ ಬೇಕೇ ಬೇಕಾಗಿತ್ತು. ಮಂಜುವ್ರೆ, ನಿಮ್ಗೆ ಅಡ್ವಾನ್ಸ್ ಕೊಡೋದಕ್ಕಾಗಲ್ಲ ಅಂತ ಯಾಕೆ ಹೇಳಿದೆ ಗೊತ್ತಾ? ಮಂಜುವ್ರೆ, ನಿಮ್ಮನ್ನು ಕೆಲಸದಿಂದ ತೆಗಿತಾ ಇದ್ದೀವಿ. ಸರ್, ತಮಾಷೆ ಮಾಡ್ತಾ ಇಲ್ಲ ತಾನೇ? ಇಲ್ಲ ಮಂಜುವ್ರೆ, ನಿಮ್ಮನ್ನು ಕೆಲಸದಿಂದ ತೆಗಿಬೇಕಂತ ಮೇಲಿಂದ ಆರ್ಡರ್ ಬಂದಿದೆ. ಇದು ಹೆಡ್ ಆಫೀಸ್ ನಿರ್ಧಾರ. ನಾನೇನು ಸರ್ ತಪ್ಪು ಮಾಡಿದ್ದೀನಿ? ನೀನು ಒಳ್ಳೆ ಕೆಲಸಗಾರ ಅಂತ ನೀವೇ ನನಗೆ ಸೂಪರ್ವೈಸರ್ ಮಾಡಿದ್ದೀರಿ. ಸರ್, ನಾನು ಯಾವತ್ತೂ ನನ್ನ ಕೆಲಸಕ್ಕೆ ಮೋಸ ಮಾಡಿಲ್ಲ ಸರ್. ನನ್ನ ಟೀಮ್ನಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಯಾರೂ ರಾತ್ರಿ ಹೊತ್ತು ನಿದ್ದೆ ಮಾಡೋದಿಲ್ಲ ಸರ್. ಆ ಇಡೀ ಏರಿಯಾದಲ್ಲಿ ಒಂದೇ ಒಂದು ಕಳ್ತನ ಆಗಿಲ್ಲ ಸರ್. ನಮ್ಮ ಜುರಿಸ್ಟಿಕ್ಷನ್ನಲ್ಲಿರೋ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳರು ನುಗ್ಗಿದಾಗ ಇಡೀ ಟೀಮು ಒಟ್ಟಿಗೆ ಸೇರಿಕೊಂಡು ಅವ್ರನ್ನ ಹಿಡ್ಕೊಟ್ವಿ ಸರ್. ಯಾಕೆ ಸರ್ ಹೀಗೆ ಮಾಡ್ತಾ ಇದ್ದೀರಾ? ಮಂಜುವ್ರೆ, ರಿಲ್ಯಾಕ್ಸ್. ಅಲ್ಲ ಸರ್, ಹೇಗೆ ಸರ್ ರಿಲ್ಯಾಕ್ಸ್ ಆಗಲಿ? ನಾವು ಬಡವರು ಸರ್. ಪಿತ್ರಾರ್ಜಿತ ಆಸ್ತಿನ ನಂಬ್ಕೊಂಡು ಬದುಕೋಣ ಅಂದರೆ ಅಪ್ಪನ ಆಸ್ತಿನೂ ಇಲ್ಲ. ಹೇಗೋ ಆಗಲಿ, ತಿಂಗಳು ಕೊನೆಯಲ್ಲಿ ಸಂಬಳ ಬರುತ್ತಲ್ಲ ದೇವ್ರೆ, ಅಷ್ಟು ಸಾಕು ಅಂತ ನಾವು ಇದ್ದೀವಿ ಸರ್. ಹೇಳಿ ಸರ್, ನಾನು ಮಾಡಿರೋ ತಪ್ಪಾದರೂ ಏನು ಹೇಳಿ? ಮಂಜುವ್ರೆ, ಇದು ತುಂಬ ಒಳ್ಳೆ ಕೆಲಸಗಾರರು, ಅದ್ರ ಬಗ್ಗೆ ಬೇರೆ ಅನುಮಾನನೇ ಇಲ್ಲ. ಆದರೆ ನೀವು ಕ್ರಿಮಿನಲ್ ಅಲ್ವೇ? ಕ್ರಿಮಿನಲ್ಗಳನ್ನ ಹೇಗಿಟ್ಕೊಳ್ಳೋದು ಹೇಳಿ? ಸರ್, ನಾನು ಕ್ರಿಮಿನಲ್ ಅಲ್ಲ ಸರ್. ಅದು ಅಲ್ಲದೆ ಪೊಲೀಸ್ನವರಿಗೆ ನನ್ನ ವಿರುದ್ಧ ಯಾವ ಸಾಕ್ಷಿನೂ ಸಿಕ್ಕಿಲ್ಲ. ಆದರೂ ಆರೋಪಿ ತಾನೇ ಮಂಜು. ಕೊಲೆ ಕೇಸಲ್ಲಿ ಸಿಗಾಕೊಂಡಿರೋರು ಸೆಕ್ಯೂರಿಟಿ ಟೀಮಲ್ಲಿದ್ದರೆ ಯಾರು ಸುಮ್ಮನೆ ಇರ್ತಾರ ಮಂಜು? ನಿಮ್ಮ ಮೇಲೆ ಹೇಗೆ ನಂಬಿಕೆ ಬರುತ್ತೆ ಹೇಳಿ? ಸರ್, ದಯವಿಟ್ಟು ಹಾಗೆಲ್ಲ ಹೇಳಬೇಡಿ ಸರ್. ನನ್ನ ಮಗಳು ತುಂಬ ಗರ್ಭಿಣಿ ಸರ್.
ಡೆಲಿವರಿಗೆ ಏನಿಲ್ಲ ಅಂದರೂ ಕನಿಷ್ಠ 30,000 ರೂಪಾಯಿ ಖರ್ಚಾಗುತ್ತೆ ಸರ್. ನನ್ನ ಕಡೆ ಮಗಳು ಕಾಲೇಜ್ ಓದ್ತಾ ಇದ್ದಾಳೆ. ಮನೇಲಿ ನಾನು ಒಬ್ಬನೇ ದುಡಿಯೋದು ಸರ್. ದಯವಿಟ್ಟು ನಮ್ಮ ಬಾಯಿಗೆ ಮಣ್ಣು ಹಾಕಬೇಡಿ ಸರ್. ನೋಡಿ, ಇದು ನಮ್ಮ ಡಿಸಿಷನ್ ಅಲ್ಲ ಮಂಜು ಅವರೇ. ಪೊಲೀಸ್ ಕಮಿಷನರ್ ಆಫೀಸಿಂದಾನೇ ಈ ಸುತ್ತೋಲೆ ಬಂದಿದೆ. ಯಾವುದೇ ಕಾರಣಕ್ಕೂ ನಿಮಗೆ ಕೆಲಸ ಕೊಡಬಾರ್ದು ಅಂತ. ನನಗೇನೋ ಆ ತೇಜಸ್ ಅವ್ರ ಅಣ್ಣ ಇದ್ದಾರಲ್ಲ, ಅವರೇ ಮಾಡಿಸಿರೋದು ಅಂತ ಅನಿಸುತ್ತೆ. ನಾವೇನು ಮಾಡೋಕ್ಕಾಗ್ತಿಲ್ಲ ಮಂಜು ಅವರೇ, ಮೇಲ್ಗಡೆಯಿಂದ ಆರ್ಡರ್ ಇದೆ. ಹಾಗಾಗಿ ನಾವು ನಿಮ್ಮನ್ನು ಡಿಸ್ಮಿಸ್ ಮಾಡ್ತಾ ಇದ್ದೀವಿ. ಒಂದೇ ಸಲ ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಅನ್ನಿಸ್ತಾ ಇದೆ ಸರ್. ಅಡ್ವಾನ್ಸ್ ತೊಗೊಂಡು ಬರ್ತೀನಿ ಅಂತ ನನ್ನ ಹೆಂಡತಿಗೆ ಹೇಳ್ಬಿಟ್ಟು ಬಂದೆ. ಈಗ ನನ್ನನ್ನು ಕೆಲಸದಿಂದ ತೆಗೆದಿದ್ದಾರೆ ಅಂತ ಯಾವ ಮುಖ ಇಟ್ಕೊಂಡು ಅವಳಿಗೆ ಹೇಳಲಿ ಸರ್? ಒಳ್ಳೆ ಗಂಡ, ಒಳ್ಳೆ ಅಪ್ಪ ಅನ್ನೋ ಸ್ಥಾನನೂ ಕಿತ್ಕೊಂಡ್ರಿ. ಸಾರಿ ಮಂಜು, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಅದೇನು ಮಾಡೋದು, ನನ್ನ ಕೈಲೇನು ಇಲ್ವಲ್ಲ. ಒಂದು ನಿಮಿಷ ಇರಿ ಮಂಜು ಅವರೇ, 1,000 ರೂಪಾಯಿ ಇದೆ, ಖರ್ಚಿಗೆ ಇಟ್ಕೊಳ್ಳಿ. ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ ಸರ್. ಆದರೆ ನನಗೆ ಅನುಕಂಪದ ದುಡ್ಡು ಬೇಡ, ಸಂಬಳದ ದುಡ್ಡೇ ಕೊಡಿ ಪ್ಲೀಸ್. ಅಂದಹಾಗೆ ಮಂಜು, ಇನ್ನೊಂದು ವಿಚಾರ, ನಿಮ್ಮ ಪೇಮೆಂಟ್ನ ಹೋಲ್ಡ್ ಮಾಡೋದಕ್ಕೆ ಹೇಳಿದ್ದಾರೆ. ವೇದಾಂತ್, ನನ್ನ ಕಾಪಾಡು ವೇದಾಂತ್, ಕಾಪಾಡು ವೇದಾಂತ್. ಈಗ ಗೊತ್ತಾಗ್ತಿದೆಯಾ ಸಾವಿನ ಭಯ ಏನು ಅಂತ? ನಿನ್ನಂಥವ್ನಿಗೆ ಸಾವನ್ನೋದು ಒಂದು ಆಟ ಆಗೋಗಿದೆ ಅಲ್ಲ. ಈಗಲೂ ನಿನ್ನ ಕಣ್ಣಲ್ಲಿ ಕಾಣ್ತಾರೆ ಸಾವು ಬಗ್ಗೆ ನಿನಗೆ ಎಷ್ಟು ಹೆದರಿಕೆ ಇದೆ ಅಂತ. ಇನ್ಮೇಲೆ ಹೀಗೆ ಪ್ರತಿದಿನ ನಿನ್ನ ಜೀವನದ ಸಾವು ಬರ್ತಾನೆ ಇರುತ್ತೆ. ಆದರೂ ಬದುಕಿರ್ತೀಯ. ಕೊನೆಗೆ ಇನ್ನೂ ಯಾಕೆ ಬದುಕಿದ್ದೀನಿ, ಸತ್ತೋಗ್ಬಾರ್ದ ಅನ್ನೋಷ್ಟು ಫೀಲ್ ಆಗೋಷ್ಟು ತನಕ ಬದುಕಿರ್ತೀನಿ. ನೀನು ಮಾಡಿರೋ ಅಷ್ಟು ಪಾಪದ ಲೆಕ್ಕ ನನ್ನ ಹತ್ರ ಇದೆ. ಬಡ್ಡಿ ಸಮೇತ ತೀರಿಸ್ತೀನಿ. ರೆಡಿಯಾಗ ವೇದಾಂತ್, ನಿನ್ನ ಬಿಡಲ್ಲ ನಾನು. ಎಷ್ಟಕ್ಕೆ ಹೆದರ್ಕೊಂಡ್ರೆ ಹೇಗೆ? ನಿನ್ನ ನಾವು ಒಂದೇ ದಿನ ಸಾಯಿಸಲ್ಲ, ಪ್ರತಿದಿನ ಸಾಯಿಸ್ತೇನೆ. ವೇದಾಂತ್, ನಮ್ಮ ಕಾಲದಲ್ಲಿ
ಬಸ್ರಿ ಬೈಕೆ ಅಂತ ಗಂಡನ ಮನೇಲಿ ತವ್ರ ಮನೇಲಿ ಆಸೆ ಪಟ್ಟಿದ್ದನ್ನೆಲ್ಲ ತರಿಸ್ಕೊಂಡು ತಿಂತಾಯಿದ್ವಿ. ಅದೇನೋಪ್ಪ ಈಗಿನ ಕಾಲದ ಹೆಣ್ಮಕ್ಳು ಏನೂ ಆಸೆ ಪಡಲ್ಲ. ಅದ್ರಲ್ಲಿ ನಮ್ಮ ಆರತಿ ಅಂತೂ ಕೇಳಲೇಬೇಡಿ. ಅಂಜು ಅಂಜು ಬಾಯಿಲಿ. ಹಾ ಮಮ್ಮಿ. ಏನೇ ಅದು ಮಮ್ಮಿ ತಿಮ್ಮಿ ಅಂತ ಹೊಸದಾಗಿ? ನಾನಲ್ಲಿ ತಿಮ್ಮಿ ಅಂದೆ. ಹಾಕ್ತೀನಿ ನೋಡು ಕಾರ್ಲೆ. ಅಂಜು, ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಹಲ್ಸಣ್ಣ ಥರ ಕೇಳು. ನಿಮ್ಮ ಅಕ್ಕನಿಗೆ ಹಲ್ಸಣ್ಣ ಅಂದರೆ ತುಂಬ ಇಷ್ಟ ಅಲ್ವಾ? ಬಸ್ರಿ ಹೆಂಗಸು ಪಾಪ, ಅವಳು ಏನು ಕೇಳೋದೇ ಇಲ್ಲ ಕಣೆ. ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ಬಸ್ರಿ ಹೆಂಗಸರು ಚೆನ್ನಾಗಿ ತಿಂದು ಉಂಡು ಆರೋಗ್ಯವಾಗಿರಬೇಕು. ಫೋನ್ ಮಾಡಿ ಹೇಳು. ಹೇಗಿದ್ರು ಒಂದು ಪಟ್ಟಿ ಮಾಡಿ ಕೊಟ್ಟಿದ್ದೀನಿ ಕಣೆ, ಅದ್ರ ಜೊತೆಗೆ ಇದನ್ನು ತರಕ್ಕೆ ಹೇಳು. ನಿಮ್ಮ ಅಪ್ಪನಿಗೆ ಆಫೀಸಲ್ಲಿ ಅಡ್ವಾನ್ಸ್ ಕೇಳು ಅಂತ ಹೇಳಿದ್ದೆ, ಸಿಕ್ಕಿರ್ಬಹುದೇನೋ. ಎಲ್ಲ ತರಕ್ಕೆ ಹೇಳೆ. ಫೋನ್ ಮಾಡು. ಅಮ್ಮ ಒಂದು ಕೆಲಸ ಮಾಡೋಣ. ಮೊನ್ನೆ ಟಿವಿಲಿ ನೋಡ್ತಾ ಇದ್ದೆ, ಬಸ್ರಿ ಹೆಂಗಸರಿಗೆ ಕಲರ್ ಕಲರ್ ಹಣ್ಣುಗಳೆಲ್ಲ ಕೊಡ್ಬೇಕಂತೆ. ಅಪ್ಪನ ಹತ್ರ ಅದನ್ನೇ ತರಕ್ಕೆ ಹೇಳ. ಆಮೇಲೆ ಅಂಜು, ಅದೇನೋ ಡ್ರೈ ಫ್ರೂಟ್ಸ್ ಅಮ್ಮ. ಎಲ್ಲ ಒಂದು 4 kg ತರಕ್ಕೆ ಹೇಳು. ಹಾಂ, ಅದೇನೇ ಹಂಗೆ ಹಲ್ಲಿ ಕಿರಿತಾ ಇದೆಯಾ? ಫೋನ್ ಮಾಡು. ಆಯ್ತಮ್ಮ ಮಾಡ್ತೀನಿ, ಯಾಕೆ ರೇಗಾಡ್ತೀಯಾ? ಎಲ್ಲಿ ಹೋಯ್ತಿದ್ದು? ಅದು ಒಂದು ಫೈಲ್ ಬಿಟ್ಟು ಇನ್ನೆಲ್ಲ ಸಿಕ್ತಲ್ಲ. ವಾರ್ಡ್ರೋಬ್ನಲ್ಲೂ ಕಾಣಿಸ್ಲಿಲ್ಲ. ನನ್ನ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಅದರಲ್ಲೇ ರೆಕಾರ್ಡ್ ಮಾಡಿದ್ದೆ. ಬೇರೆ ಯಾರ ಕೈಗಾದರೂ ಸಿಕ್ಬಿಟ್ರೆ ಅಷ್ಟೇ ನನ್ನ ಗತಿ. ಎಲ್ಲಿ ಇಟ್ಟೆ ಅಂತಲೇ ನೆನಪಾಗ್ತಾ ಇಲ್ವಲ್ಲ. ಅರೆ ಇದೇ ಫೈಲು. ಯಾಕೆ ಶಾಕ್ ಆಗಿದ್ದೀರಾ? ಇದೇ ತಾನೆ ನೀವು ಹುಡುಕಿದ ಫೈಲು? ನಿನ್ನೆ ಕೇಳಿದಾಗ ಈ ಫೈಲ್ ಸುಹಾಸಿನಿ ಫೌಂಡೇಶನ್ ಬಗ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರಿ. ಇವಾಗ ನೋಡಿದ್ರೆ ಈ ಫೈಲ್ ಬೇರೆನೇ ಕಥೆ ಹೇಳ್ತಿದೆಯಲ್ಲ. ಏನು ಕತೆ ಹೇಳ್ತಾ ಇದೆ? ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ. ಮತ್ತೆ ನಿಮ್ಮ ಫೈಲು, ನಿಮ್ಮ ಲೆಕ್ಕ ಎಲ್ಲ ದೊಡ್ಡ ಸುಳ್ಳು. ಅದೆಲ್ಲ ಬಿಡಿ, ಅತಿ ದೊಡ್ಡ ಸುಳ್ಳು ಯಾವುದು ಗೊತ್ತಾ? ನಿಮ್ಮ ಸುಹಾಸಿನಿ ಫೌಂಡೇಶನ್. ಏನು ಸುಳ್ಳು? ಏನೇನೋ ಮಾತಾಡಬೇಡ ನೀನು. ಸರಿ, ನಿಜ ಹೇಳಿ, ನಿಮ್ಮ ಸುಹಾಸಿನಿ ಫೌಂಡೇಶನ್ ಎಲ್ಲಿದೆ? ಅದೆಲ್ಲ ನಿನಗೆ ಯಾಕೆ? ಹೇಳಿ ಅತ್ತೆ. ಜೀವನದಲ್ಲಿ ತುಂಬ ಪಾಪ ಮಾಡಿ ನನ್ನ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ. ನಿಮ್ಮ ಫೌಂಡೇಶನಲ್ಲಿ ಕೈಲಾಗದಿರೋ ವೃದ್ಧರು, ಚಿಕ್ಕ ಚಿಕ್ಕ ಮಕ್ಕಳಿದಾರಲ್ಲ, ಅವ್ರ ಸೇವೆನಾದರೂ ಮಾಡಿ ನನ್ನ ಪಾಪದ ಕೊಡೋಣ ಖಾಲಿ ಮಾಡ್ಕೊಳ್ಳೋಣ ಅಂತ. ಎಲ್ಲಿದೆ ಹೇಳಿ ಅತ್ತೆ? ಅದು ಹೇಳಿ ಅತ್ತೆ, ಎಲ್ಲಿದೆ ಅಂತ. ಹೋಗ್ಲಿ, ಎಲ್ಲಿದೆ ಅಂತ ನಾನೇ ಹೇಳ. ಸಿಟಿಯಿಂದ 25 ಕಿಲೋಮೀಟರ್ ದೂರದಲ್ಲಿ
ಹೈವೇ ಟೋಲ್ ಗೇಟ್ ಒಳಗಡೆ ಒಂದು ಚಿಕ್ಕ ಹಳ್ಳಿಲಿ ಸುಹಾಸಿನಿ ಫೌಂಡೇಶನ್ ಇದೆ ಅಲ್ವಾ?